ಹೆಲೋ ಗೈಸ್, ವೆಲ್ಕಮ್ ಟು ಅನದರ್ ವ್ಲಾಗ್. ಇದು ಓಣಂ ಹಿಂದಿನ ದಿನದ ವ್ಲಾಗು. ಸೊ ಅನ್ನಕ್ಕಿಟ್ಟಿದ್ದೀನಿ. ಇದು ಸ್ವಲ್ಪ ಕುರ್ವೇರಿ ಅಂತ ಅಂದರೆ ಅದು ಸ್ವಲ್ಪ ಲೇಟ್ ಬೇಯೋದು. ಸೊ ಹಂಗಾಗಿ ಮತ್ತು ಮೀನಿನ ಸ್ವಲ್ಪ ಸಾಂಬಾರು ಮಾಡಿ ಸ್ವಲ್ಪ ಫ್ರೈಗೆ ಇಟ್ಟಿದ್ದೀನಿ. ಸಾಂಬಾರು ಆಯಿತು, ಮೀನು ಕರಿ ಆಯಿತು. ಇದು ಮಡಿಕೆ ಪಾತ್ರೆಯಲ್ಲೇ ಮಾಡಬೇಕು. ಮಡಿಕೆಯಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ ಅಂತ. ಸೊ ಹಂಗಾಗಿ ಮೀನು ಕರಿ ಮಾತ್ರ ಯಾವಾಗಲೂ ಇದರಲ್ಲೇ ಮಾಡೋವಂಥದ್ದು. ನಮ್ಮ ಮನೇಲಿ ಎಲ್ಲರ ಮನೇಲೂ ಅದರಲ್ಲೇ ಮಾಡೋದು, ಮಡಿಕೆಯಲ್ಲೇ ಮಾಡೋದು. ತುಂಬ ಟೇಸ್ಟಾಗಿರುತ್ತೆ ಅಂತ. ಮತ್ತು ತಂಪು ಮಡಿಕೆ, ಮೀನು ಹೀಟು, ಲಾಜಿಕ್ ನೋಡಿ ಹೆಂಗಿದೆ. ಸೊ ಸ್ವಲ್ಪ ಅದರಲ್ಲೇ ಒಂದು 4 ಎತ್ಕೊಂಡು ನನ್ನ ಮಗ ಕರಿಲಿರೋ ಮೀನು ತಿನ್ನಲ್ಲ, ಹಂಗಾಗಿ ಅದನ್ನು ಫ್ರೈ ಮಾಡೋಕೆ ಇಟ್ಟಿದ್ದೀನಿ. ಇದಕ್ಕೂ ಕೂಡ ಏನೂ ಹಾಕಿಲ್ಲ, ಬಟ್ ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಶಿನ ಪುಡಿ, ಸ್ವಲ್ಪ ಹುಳಿ ನೀರು ಹಾಕಿ ಕಲಸಿರೋದಷ್ಟೇ, ಇನ್ನೇನಿಲ್ಲ. ತುಂಬ ಚೆನ್ನಾಗಿರುತ್ತೆ ಅದು. ಸೊ ಬೆಳಿಗ್ಗೆ ತಿಂಡಿಗೆ ಇಡ್ಲಿ ಮಾಡಿದ್ದೆ, ಇಡ್ಲಿ ಚಟ್ನಿ. ಸೊ ಇದು ಓಣಂ ತಿರುವೋಣಂ ಅಂತ 2 ದಿನ ಓಣಂ ದಿವಸ. ಇದು ತಿರುವೋಣಂ ಬಂದು ಬುಧವಾರ ಇರೋಂಥದ್ದು. ಸೊ ಇದು ಮಂಗಳವಾರದ ಬ್ಲಾಗು. ಶುಂಠಿ ಬೆಳ್ಳುಳ್ಳಿನ ಹಸೆ ಕಲ್ಲಿನಲ್ಲಿ ಅರಿತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಬೇಕಾಗಿತ್ತು, ಹಂಗಾಗಿ ಕಲ್ಲ ಮೇಲೆ ಉಜ್ಕೊತಾ ಇದ್ದೀನಿ. ಇದು ನಮ್ಮ ಅತ್ತೆ ಮಾವ ಎಲ್ಲ ತೆಗೆದಿಟ್ಟಿರೋಂಥ ಕಲ್ಲು. ತುಂಬ ಹಳೆಯ ಪದಾರ್ಥಗಳು ಈ ಮನೇಲಿ ಸಿಗುತ್ತೆ, ಯಾಕೆಂದರೆ ಅತ್ತೆ ಮಾವ ಬಿಟ್ಟಿರೋ ಮನೆ ಇದು. ಸೊ ಹಂಗಾಗಿ ನಮ್ಮ ಮನೇಲಿ ನಾನು ಟೀನೇ ಕಾಯಿಸಿರಲಿಲ್ಲ ನೆಟ್ಟಿಗೆ. ಸೊ ಹಸೆ ಕಲ್ಲು, ಒಲೆಯಲ್ಲಿ ಅಡುಗೆ. ಜೀವನ ಅಂದರೆ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದ್ರ ಅನುಭವನೇ ಇಲ್ಲದೆ ಇರೋರಿಗೆ ತೀರಾ ಇಷ್ಟು ಕಷ್ಟದ ಒಂದು ವಾತಾವರಣ ಸಿಗುತ್ತೆ. ಸೊ ಅದಕ್ಕೆ ಜೀವನದಲ್ಲಿ ಎಲ್ಲನೂ ಫೇಸ್ ಮಾಡಬೇಕು ಅನ್ನೋದು. ನಮ್ಮ ಮನೇಲಿ ಗ್ಯಾಸ್ ಇದ್ದರೂ ಕೂಡ ಟೀ ಮಾಡ್ತಿರಲಿಲ್ಲ, ಮಾಡಿದ್ರೆ ತುಂಬ ರೇರು. ಅದು ಹಂಗೆ ಇದು ಹಿಂಗೆ ಅಂತ ನಮ್ಮ ಮನೇಲಿ ಇದು ಮಾಡ್ತಾಯಿದ್ರು. ಬಟ್ ಇಲ್ಲಿ ನೋಡಿ ಒಲೆ ಹಸ್ಕೊಂಡು ಅಡುಗೆ ಮಾಡ್ಕೊಂಡು ಹಸೆ ಕಲ್ಲಲ್ಲಿ ಹರ್ಕೊಂಡು ಅಲ್ವಾ, ತೀರಾ ಟಾಪ್ ಟು ಬಾಟಮ್ ಅನ್ನೋ ಥರ ಆಗೋಯ್ತು ಜೀವನ. ಸೊ ಓಣಂ ದಿನ ನೆಕ್ಸ್ಟ್ ಡೇ ಹೊಸ ಮನೆಗೆ ಹೋಗೋಣ ಊಟಕ್ಕೆ. ಅಲ್ಲಿ ಊಟಕ್ಕೆ ಕರೆದಿದ್ದಾರೆ ನಮ್ಮ ವಾರ್ಗಿತ್ತಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಸ್ವಲ್ಪ ಚಿಕನ್ ತಂದು ಕೊಟ್ಟಿದ್ರು, ಅದನ್ನು ಚಿಕನ್ ಕರಿ ಮಾಡಿದ್ದೀನಿ. ಇದು ಪಾಯಸಕ್ಕೆ ಇಟ್ಟಿದ್ದೀನಿ. ಇದು ರೆಡಿಮೇಡ್ ಪಾಯಸ ಮಿಕ್ಸ್ ಬರುತ್ತೆ, ಪಾಲಾಡ ಮಿಕ್ಸ್ ಅಂತ. ಸೊ ಅದನ್ನು ಹಾಲಲ್ಲಿ ಹಾಕಿ ಬೇಯಕ್ಕಿಟ್ರೆ ಫಿನಿಶ್. ಏಲಕ್ಕಿಯಿಂದ ಹಿಡಿದು ದ್ರಾಕ್ಷಿ ಗೋಡಂಬಿಯಿಂದ ಹಿಡಿದು ಎಲ್ಲ ಅಲ್ಲೇ ಇರುತ್ತೆ, ಸಕ್ಕರೆ ಕೂಡ ಅಲ್ಲೇ ಇರುತ್ತೆ. ಹಾಲಲ್ಲಿ ಹಾಕಿ ಇಡೋದಷ್ಟೇ, ತುಂಬ ಟೇಸ್ಟಾಗಿರುತ್ತೆ. ಸೊ ಅನ್ನ ರೆಡಿ ಆಯಿತು. ಇವತ್ತು ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ನಮ್ಮ ಅಕ್ಕ ಇದ್ದಾರಲ್ಲ ಅವ್ರು ಬೇಗ ಅನ್ನಕ್ಕೆ ಇಟ್ಬಿಟ್ಟಿದ್ರು. ಸೊ ಹಂಗಾಗಿ ಚಿಕನ್ ಕರಿ, ರೈಸು ಮತ್ತು ಪಾಯಸ ಮಾಡ್ತಾಯಿದ್ದೀನಿ. ಅನ್ನ ನೋಡಿ ಈ ರೀತಿ ಪಾತ್ರೆಯಲ್ಲಿ ಹಾಕಿ ಇಟ್ಬಿಟ್ರೆ ಒಂದು ತೊಟ್ಟು ನೀರು ಇಲ್ಲದಿರೋ ರೀತಿ ಸುರಿದೋಗ್ಬಿಡುತ್ತೆ. ಸೊ ನೆಕ್ಸ್ಟ್ ನನಗೆ ವೀಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಕೆಲಸ ಮಾಡ್ತಾ ಇರೋದ್ರಿಂದ. ಸೊ ಈವ್ನಿಂಗ್ ರೊಟೀನ್ ಇದು. ಎವ್ರಿ ಡೇ ಸ್ನಾನ ಮಾಡಿ ಈ ಥರ ದೀಪನ ಹಚ್ಚಿಡೋಂಥದ್ದು. ಮನೆ ಒಳಗಡೆ 6:30 ಇಡಬೇಕು, 7 ಗಂಟೆಗೆ ಎತ್ಕೋಬೇಕು. ಸೊ ಇಟ್ಟಿದ್ದೀನಿ ದೀಪ ಹಚ್ಚಿ. ಆಲ್ಮೋಸ್ಟ್ ಇವರ ಅಕ್ಕನೇ ಇಟ್ಕೋತಾಯಿದ್ರು. ಬಟ್ ಇವಾಗ ಏನಾಯಿತು ಅಂದರೆ ಅವ್ರು ಮೆನ್ಸಸ್ ಆಗಿರೋದ್ರಿಂದ ನಾನು ಹಚ್ಚಬೇಕು. ಆ ಟೈಮಲ್ಲಿ ಹಚ್ಚಂಗಿಲ್ಲ. ಸೊ ನಾನು ಹಚ್ಚಿಟ್ಟಿದ್ದೀನಿ. ಮಳೆ ಅಂತೂ ಸಿಕ್ಕಾಬಿಟ್ಟೆ ಮಳೆ 3 ಡೇಸಿಂದ. ಸದ್ಯ ನಮ್ಮ ಪುಣ್ಯ ಗೃಹಪ್ರವೇಶದ ದಿನ ಬೆಳಗ್ಗೆ ಇದು ಅಷ್ಟೇ, ಸಂಜೆ ತನಕ ಮಳೆ ಇರಲಿಲ್ಲ. ಅದ್ರ ನೆಕ್ಸ್ಟ್ ಡೇ ಆಯಿತು. ಇಲ್ಲ ತುಂಬ ಪಚಿತಿಯಾಗಿಬಿಡೋದು.